ಸರಿನಾ ತಪ್ಪ ಎಂಬ ಆಲೋಚನೆ ಮಾಡದೆ ಏಕಾಏಕಿ ದುಡ್ಡು ಮಾಡಿ ಬಿಡಬೇಕೆಂಬ ಧಾವತದಿಂದ ವಿಧವಿಧದ ವೇಷ ಹಾಕಿಕೊಂಡು ಹೆಜ್ಜೆ ಹೆಜ್ಜೆಗೂ ಮಹಾಮೋಸ ಮಾಡುವ ಅನೇಕ ಜನ ನಮ್ಮ ನಿಮ್ಮ ಸುತ್ತಮುತ್ತಲೂ ಇರುತ್ತಾರೆ. ಮೋಸದ ಬಲೆ ಅಣೆದು ಅಮಾಯಕರನ್ನು ಬಲೆಗೆ ಬೀಳಿಸುವುದೇ ಫುಲ್ ಟೈಮ್ ಕೆಲಸ ಮಾಡಿಕೊಂಡಿರುವ ಇವರು ಮುಗ್ಧರನ್ನು ಅಮಾಯಕರನ್ನು ತಮ್ಮ ರಂಗುರಂಗಾದ ಆಟಗಳ ಮೂಲಕ ಸೆಳೆಯುತ್ತಾ ಅಧಿಕ ಲಾಭದ ಆಸೆ ತೋರಿಸುತ್ತಾರೆ. ಅವರ ಜೊತೆ ಮಾಡದನ್ನೆಲ್ಲ ಮಾಡುತ್ತಾರೆ. ಇದಕ್ಕೆ ಸನೋಜ್ ಮಿಶ್ರಾ ಸದ್ಯದ ಉದಾಹರಣೆ ಎಂದು ಹೇಳಬಹುದು. ನಿಜ ಸ್ನೇಹಿತರೆ, ಮೊನ್ನೆ ಮುಕ್ತಾಯವಾದ ಮಹಾಕುಂಭಮೇಳದಲ್ಲಿ ಬಂದವರನ್ನೆಲ್ಲ ತನ್ನ ಕಣ್ಣುಗಳ ಮೂಲಕವೇ ಸೆಳೆದು ಮಣಿ ರುದ್ರಾಕ್ಷಿ ಮಾರುವ ಹುಡುಗಿ ಮೊನಾಲಿಸಾ ನಿಮಗೆ ನೆನಪಿರಬೇಕು. ಕೇವಲ 24 ಗಂಟೆಗಳಲ್ಲಿ ಅಖಂಡ ಭಾರತವೆಲ್ಲ ಮನೆ ಮಾತಾದ ಈ ಮೊನಾಲಿಸಾ ಮುಗ್ಧತೆಯನ್ನು ಬಳಸಿಕೊಂಡು ವಂಚಿಸುವ ಕೆಲಸಕ್ಕೆ ಅನೇಕರು ಮುಂದಾಗಿದ್ದರು. ನಾನಾ ಕಸರತ್ತುಗಳನ್ನು ಮಾಡಿದ್ದರು. ಈ ಪೈಕಿ ಸನೋಜ ಮಿಶ್ರಾ ಕೂಡ ಒಬ್ಬರು. ಟಾರ್ ರೋಡಿನಲ್ಲಿ ಇದ್ದವಳನ್ನು ಸ್ಟಾರ್ ಮಾಡುವುದಾಗಿ ಹೇಳಿ ಆ ಹುಡುಗಿಯ ತಲೆಯನ್ನು ಕೆಡಿಸಿ ಆಕೆಯ ಹೆಸರಿನಲ್ಲಿ ಪುಕ್ಸಟೆ ಪ್ರಚಾರವನ್ನು ಮಾಡಿದ ಸನೋಜ್ ಮಿಶ್ರಾ ತಮ್ಮ ಈ ಚಿತ್ರಕ್ಕೆ ದಿ ಡೈರಿ ಆಫ್ ಮಣಿಪುರ್ ಎಂಬ ಟೈಟಲ್ ಇಟ್ಟಿದ್ದರು. ಸನೋಜ ಮಿಶ್ರಾ ಅವರ ಇತಿಹಾಸ ಗೊತ್ತಿದ್ದ ಅನೇಕರು ಈ ಚಿತ್ರಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಅನೇಕ ಯೂಟ್ಯೂಬರ್ ವಿಡಿಯೋ ಮೂಲಕ ಈ ನಿರ್ದೇಶಕನ ಜನ್ಮವನ್ನೇ ಜಾಲಾಡಿದರು. ಇವನೊಬ್ಬ ಡೊಂಗಿ ನಿರ್ದೇಶಕ. ಈತ ನಿರ್ದೇಶಿಸಿರುವ ಯಾವ ಚಿತ್ರ ಕೂಡ ಇಲ್ಲಿಯವರೆಗೆ ಬಿಡುಗಡೆಯಾಗಿಲ್ಲ ಎಂದು ಹೇಳಿದರು. ಇಂತಹ ವ್ಯಕ್ತಿಯ ಜೊತೆ ಏನೂ ಅರಿಯದ ಕೇವಲ 16 ವರ್ಷದ ವಯಸ್ಸಿನ ಮೊನಾಲಿಸಾ ಚಿತ್ರ ಮಾಡಿದರೆ ಆಕೆಯ ಭವಿಷ್ಯ ಹಾಳಾಗಿ ಹೋಗುತ್ತದೆ ಎಂದು ಅನೇಕರು ವಾದಿಸಿದರು. ಆದರೆ ಅವರ ಮಾತನ್ನು ಅನೇಕರು ನಂಬಲಿಲ್ಲ. ತನ್ನ ಮೇಲೆ ಮಾಡಲಾದ ಈ ಆರೋಪಗಳಿಂದ ಕೆರಳಿದ ಸನೋಜ್ ಮಿಶ್ರಾ ಪೊಲೀಸ್ ಠಾಣೆ ಮೆಟ್ಟಲೇರಿದನು. ಯೂಟ್ಯೂಬರ ಮೂಲಕ ತಮ್ಮ ಚಿತ್ರದ ಕುರಿತು ಅಪಪ್ರಚಾರ ಮಾಡುತ್ತಿದ್ದಾರೆ. ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದೂರನ್ನು ಸನೋಜ್ ಮಿಶ್ರಾ ನೀಡಿದರು. ಮೊನಾಲಿಸಾ ಅವರು ಉಜ್ವಲ ಭವಿಷ್ಯಕ್ಕೆ ಕಲ್ಲು ಹಾಕುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಎಂದು ಹೇಳಿದರು. ಸನೋಜ್ ಮಿಶ್ರಾ ನೀಡಿದ ದೂರಿನ ಅನ್ವಯ 5 ಜನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ಇಂಥ ಸನೋಜ್ ಮಿಶ್ರಾ ಈಗ ತಾವೇ ಖುದ್ದು ಪೊಲೀಸರ ಅತಿಥಿಯಾಗಿದ್ದಾರೆ. ಈತ ಈಗ ಅತ್ಯಾಚಾರದ ಆರೋಪದಡಿ ಕಂಬಿ ಎಣಿಸುತ್ತಿದ್ದಾರೆ. ಸನೋಜ್ ಮಿಶ್ರಾ ವಿರುದ್ಧ ದೂರನ್ನು ದಾಖಲಿಸಿರುವ ಯುವತಿ ತಮ್ಮ ಮೇಲೆ ಅತ್ಯಾಚಾರ ಎಸಗಿ ತಮ್ಮನ್ನು ಬ್ಲಾಕ್ ಮೇಲ್ ಮಾಡುವುದಾಗಿ ಹೇಳುತ್ತಿದ್ದಾರೆ. ದಾಖಲಾದ ದೂರಿನ ಅನ್ವಯ 2020ರಲ್ಲಿ ಝಾನ್ಸಿ ಎಂಬ ಯುವತಿಯು ಟಿಕ್ ಟಾಕ್ ಮತ್ತು ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಮಾಡಿಕೊಂಡ ಸನೋಜ್ ಮಿಶ್ರಾ ಜೂನ್ 17, 2021ರಂದು ರೈಲ್ವೆ ಸ್ಟೇಷನ್ನಲ್ಲಿ ಭೇಟಿಯಾಗುವಂತೆ ಯುವತಿಯನ್ನು ಕೇಳಿಕೊಂಡನು. ಇದಕ್ಕೆ ಯುವತಿ ನಿರಾಕರಿಸಿದ ಹಿನ್ನೆಲೆ ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆಯನ್ನು ಹಾಕಿದನು. ಸನೋಜ್ ಹಾಕಿದ ಈ ಬೆದರಿಕೆಗೆ ಬೆದರಿದ ಯುವತಿ ಆ ನಂತರ ಜೂನ್ 18, 2021ರಂದು ಭೇಟಿಯಾದಳು. ಆಗ ಯುವತಿಯನ್ನು ರೆಸಾರ್ಟ್ಗೆ ಕರೆದುಕೊಂಡ ಸನೋಜ್ ಮಿಶ್ರಾ ಔಷಧಿಯನ್ನು ನೀಡಿ ಲೈಂಗಿಕ ದೌರ್ಜನ್ಯ ಎಸಗಿದರು. ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡು ಯುವತಿಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡಿದನು. ಹೀಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಲೇ ಸನೋಜ್ ಮಿಶ್ರಾ ಆ ನಂತರ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದು ಮದುವೆಯಾಗುವುದಾಗಿ ಮಹಿಳೆಗೆ ಸುಳ್ಳು ಹೇಳಿದ್ದಾರೆ. ಚಿತ್ರರಂಗದಲ್ಲಿ ಅವಕಾಶ ಕೊಡಿಸುವುದಾಗಿ ಆಮಿಷನ್ನು ಒಡ್ಡಿದ್ದಾರೆ. ಬಲವಂತವಾಗಿ 3 ಬಾರಿ ಗರ್ಭಪಾತವನ್ನು ಮಾಡಿಸಿದ್ದಾರೆ. ಆದರೆ ನಂತರ ಮದುವೆಯೂ ಆಗಲಿಲ್ಲ, ಅವಕಾಶವನ್ನು ನೀಡಲಿಲ್ಲ. ಹೀಗಾಗಿ ಬೇಸತ್ತು ಇದೀಗ ಯುವತಿ ಸನೋಜ್ ಮಿಶ್ರಾ ವಿರುದ್ಧ ದೂರನ್ನು ದಾಖಲಿಸಿದ್ದಾಳೆ. ಸಾಕ್ಷಿಗಳನ್ನು ಕೂಡ ಒದಗಿಸಿದ್ದಾಳೆ. ಯುವತಿ ದೂರು ನೀಡಿದ ಹಿನ್ನೆಲೆ ಸನೋಜ್ ಮಿಶ್ರಾ ಅವರನ್ನು ಬಂಧಿಸಿದ್ದಾರೆ. ಇನ್ನು ತನ್ನ ವಿರೋಧ ದೂರು ದಾಖಲಾಗುತ್ತಿದ್ದಂತೆ ಬೆಚ್ಚಿಬಿದ್ದ ಸನೋಜ್ ಮಿಶ್ರಾ ದೆಹಲಿ ಹೈಕೋರ್ಟಿನ ಮೊರೆ ಹೋಗಿದ್ದು, ಆದರೆ ಸನೋಜ್ ಮಿಶ್ರಾ ದುರದೃಷ್ಟಕರ ಹೈಕೋರ್ಟ್ನಲ್ಲಿ ಇವರಿಗೆ ಹಿನ್ನಡೆಯಾಯಿತು. ಯುವತಿಯ ಒಪ್ಪಿಗೆ ಮೇರೆಗೆ ಸಂಬಂಧ ಮುಂದುವರೆದಿತ್ತು. ತಪ್ಪು ಕಲ್ಪನೆಯಿಂದ ಯುವತಿ ಎಫ್ಐಆರ್ ದಾಖಲಿಸಿದ್ದಾರೆ ಎಂದು ಸನೋಜ್ ಮಿಶ್ರಾ ಪರ ವಕೀಲರು ವಾದ ಮಾಡಿದರು. ನ್ಯಾಯಾಲಯ ಈ ವಾದವನ್ನು ಒಪ್ಪಲಿಲ್ಲ. ಯಾವುದೇ ಮೋಸ ಮಾಡುವ ಪ್ರಯತ್ನವನ್ನು
ಸನೋಜ್ ಮಿಶ್ರಾ ಮಾಡಿಲ್ಲ. ಜಾಮೀನು ನೀಡಲು ನನ್ನ ಅಭ್ಯಂತರ ಇಲ್ಲ ಎಂದು ಯುವತಿ ಉಲ್ಲೇಖಿಸಿದ್ದಾಳೆ ಎಂದು ವಕೀಲರು ಹೇಳಿದರೂ ಕೂಡ ಕೋರ್ಟ್ ಸನೋಜ ಮಿಶ್ರಾ ಅವರ ವಕೀಲರ ವಾದಕ್ಕೆ ಮನ್ನಣೆ ಹಾಕಲಿಲ್ಲ. ಬದಲಿಗೆ ಯುವತಿಗೆ ಅವಕಾಶ ಕೊಡುವುದಾಗಿ ಹೇಳಿ ಸತತವಾಗಿ ಲೈಂಗಿಕವಾಗಿ ಬಳಸಿಕೊಂಡ ಆರೋಪ ಸನೋಜ್ ಮಿಶ್ರಾ ಮೇಲಿದೆ. ಲಭ್ಯವಿರುವ ದಾಖಲೆ ಮತ್ತು ಆರೋಪ ತಳ್ಳಿ ಹಾಕಲು ನಿರ್ದೇಶಕರ ಬಳಿ ಸೂಕ್ತವಾದ ಪುರಾವೆಗಳಿಲ್ಲ. ನಿರ್ದೇಶಕರ ವಾದವನ್ನು ಕೂಡ ಒಪ್ಪಲು ಸಾಧ್ಯವಿಲ್ಲ. ಹೀಗಾಗಿ ನಿರೀಕ್ಷಣಾ ಜಾಮೀನು ನೀಡಿದರೆ ತಪ್ಪು ಸಂದೇಶ ರವಾನೆಯಾಗುತ್ತದೆ ಎಂದು ದೆಹಲಿ ಹೈಕೋರ್ಟ್ ಹೇಳಿತು. ಈಗ ನಿರೀಕ್ಷಣಾ ಜಾಮೀನು ವಜಾ ಆದ ಬೆನ್ನಲ್ಲೇ ಸನೋಜ್ ಮಿಶ್ರಾ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ಪೊಲೀಸರು ಸನೋಜ್ ಮಿಶ್ರಾ ಅವರನ್ನು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಸನೋಜ್ ಮಿಶ್ರಾ ಬಂಧನದ ವಿಚಾರ ಬಹಿರಂಗವಾಗುತ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಮಹಾಕುಂಭ ಮೇಳದಲ್ಲಿ ಮೊನಾಲಿಸಾ ಅವರ ಭವಿಷ್ಯದ ಕುರಿತು ಅನೇಕರು ಚರ್ಚೆ ಮಾಡುತ್ತಿದ್ದಾರೆ, ಆತಂಕವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನಿರ್ದೇಶಕ ಸನೋಜ್ ಮಿಶ್ರಾ ವಿರುದ್ಧ ಆರೋಪ ಗಂಭೀರವಾದ ಹಿನ್ನೆಲೆ ನಾಯಕಿಯಾಗುವ ಮೊನಾಲಿಸಾ ಅವರ ಕನಸು ಛಿದ್ರವಾಯಿತು ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಸನೋಜ್ ಮಿಶ್ರಾ ಅವರಂತಹ ವ್ಯಕ್ತಿಗಳಿಂದ ಇಡೀ ಚಿತ್ರರಂಗ ಮುಜುಗರಕ್ಕೀಡಾಗಬೇಕಾಯಿತು, ಅವಮಾನ ಎದುರಿಸಬೇಕಾಯಿತು ಎಂದು ಕೂಡ ಕಿಡಿಕಾರುತ್ತಿದ್ದಾರೆ. ಇಂತಹ ಪ್ರಕರಣಗಳಿಂದ ಚಿತ್ರರಂಗಕ್ಕೆ ಬರುವ ಕನಸೊತ್ತ ಅನೇಕ ಯುವತಿಯರು ಹಿಂದೆ ಮುಂದೆ ಯೋಚನೆ ಮಾಡುವಂತಾಗಿದೆ ಎಂದು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನುಳಿದಂತೆ ಮೊನಾಲಿಸಾ ಈ ಹಿಂದೆ ನೀಡಿದ ಸಂದರ್ಶನದಲ್ಲಿ ತಮಗೆ ಚಿತ್ರರಂಗದಲ್ಲಿ ನಾಯಕಿಯಾಗಿ ಮಿಂಚುವ ಆಸೆ ಇದೆ ಎಂದು ಹೇಳಿದರು. ಕುಂಭಮೇಳದಲ್ಲಿ ಇವರ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಯಾರಾದರೂ ನಿಮ್ಮನ್ನು ಚಿತ್ರದ ನಾಯಕಿಯಾಗಿ ಮಾಡುವುದಾಗಿ ಹೇಳಿ ಅವಕಾಶ ನೀಡಿದರೆ ನೀವೇನು ಮಾಡುತ್ತೀರಾ ಎಂದು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ನೀಡಿದ ಮೊನಾಲಿಸಾ ಕಣ್ಮುಚ್ಚಿಕೊಂಡು ಒಪ್ಪಿಕೊಳ್ಳುವುದಾಗಿ ಹೇಳಿದರು. ಐಶ್ವರ್ಯ ರಾಯ್ ಅವರಂತೆ ಮಿಂಚುವ ಆಸೆ ಇದೆ ಎಂದು ಹೇಳಿದರು. ಚಿತ್ರರಂಗಕ್ಕೆ ಬರುವ ಉದ್ದೇಶದಿಂದ ಮುಂಬೈನಲ್ಲಿ ನಟನ ತರಬೇತಿಯನ್ನು ಕೂಡ ಮೊನಾಲಿಸಾ ಸದ್ಯ ಬಂಧನಕ್ಕೊಳಗಾಗಿರುವ ಸನೋಜ್ ಮಿಶ್ರಾ ಅವರಿಂದ ಪಡೆಯುತ್ತಿದ್ದಾರೆ. ಈ ಸನೋಜ್ ಮಿಶ್ರಾ ನಿರ್ದೇಶಕರ ಕುರಿತು ನಿಮಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.